1907ರಲ್ಲಿ ಪಂಜಾಬಿನ ಬಂಗಾ ಗ್ರಾಮದಲ್ಲಿ ಜನಿಸಿದ ಭಗತ್ ಸಿಂಗ್ ಬಾಲ್ಯದಿಂದಲೇ ದೇಶಭಕ್ತಿಯ ವಾತಾವರಣದಲ್ಲಿ ಬೆಳೆದರು. ಅವರ ಕುಟುಂಬವೇ ಸ್ವಾತಂತ್ರ್ಯ ಹೋರಾಟದಲ್ಲಿ ತೊಡಗಿಸಿಕೊಂಡಿತ್ತು. ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡವು ಅವರ ಮನಸ್ಸಿನಲ್ಲಿ ಆಳವಾದ ಗಾಯವನ್ನು ಮೂಡಿಸಿತು. ಯುವಕನಾಗುತ್ತಿದ್ದಂತೆ ಭಗತ್ ಸಿಂಗ್ ಅನ್ಯಾಯದ ವಿರುದ್ಧ ಧ್ವನಿ ಎತ್ತಲು ನಿರ್ಧರಿಸಿದರು. ಅವರು ಕೇವಲ ಕ್ರಾಂತಿಕಾರಿ ಮಾತ್ರವಲ್ಲ, ಗಂಭೀರ ಚಿಂತಕನೂ ಹೌದು. ಪುಸ್ತಕಗಳು, ವಿಚಾರಗಳು ಮತ್ತು ತತ್ವಗಳು ಅವರ ಶಸ್ತ್ರಗಳಾಗಿದ್ದವು. ಇನ್ಕಿಲಾಬ್ ಜಿಂದಾಬಾದ್ ಜನರ ಹೃದಯದಲ್ಲಿ ಬೆಂಕಿಯಂತೆ ಹೊತ್ತಿಕೊಂಡಿತು. ಬ್ರಿಟಿಷ್ ಸರ್ಕಾರದ ಅನ್ಯಾಯ ನೀತಿಗಳ ವಿರುದ್ಧ ಪ್ರತಿಭಟಿಸಲು ಅವರು ಮತ್ತು ಅವರ ಸಂಗಾತಿಗಳು ಸಂಸತ್ತಿನಲ್ಲಿ ಬಾಂಬ್ ಎಸೆದರು. ಆದರೆ ಅದು ಹಾನಿಗಾಗಿಯಲ್ಲ, ಜನರನ್ನು ಎಚ್ಚರಿಸಲು ಮಾಡಿದ ಕ್ರಾಂತಿಯ ಸಂಕೇತವಾಗಿತ್ತು. ಬಂಧನದ ನಂತರವೂ ಭಗತ್ ಸಿಂಗ್ ತಮ್ಮ ತತ್ವಗಳಿಂದ ಹಿಂದೆ ಸರಲಿಲ್ಲ. 1931ರಲ್ಲಿ ಅವರು ಕೇವಲ 23ನೆಯ ವಯಸ್ಸಿನಲ್ಲಿ ಹುತಾತ್ಮರಾದರು. ಆದರೆ ಅವರ ತ್ಯಾಗ ಮರಣವಾಗಲಿಲ್ಲ. ಇಂದಿಗೂ ಭಗತ್ ಸಿಂಗ್ ಯುವಕರಿಗೆ ಪ್ರೇರಣೆ.